ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನೋಡ್ತಿರೋ ಮೂವಿ ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂನ ಸೂಪರ್ ಹಿಟ್ ಸಿನಿಮಾ ಪೊನ್ಮನ್. ಈ ಮೂವಿಯ ಒಂದನೇ ಸ್ಟೋರಿ ಏನಪ್ಪ ಅಂದರೆ, ನಮ್ಮ ಕಥೆಯ ಹೀರೋ ಅಜೇಶ್ ಒಬ್ಬ ಚಿನ್ನದ ವ್ಯಾಪಾರಿ. ಅಂದರೆ ಮದುವೆಗಳಿಗೆ ಚಿನ್ನ ಕೊಡ್ತಾ ಇರ್ತಾನೆ. ಮದುವೆಗೆ ಬರೋ ಮುಯ್ಯಿಯಿಂದ ಚಿನ್ನದ ಹಣ ಕಲೆಕ್ಟ್ ಮಾಡ್ಕೋತಾ ಇರ್ತಾನೆ. ಆದರೆ ಒಂದಿನ ಒಂದು ಹುಡುಗಿ ಚಿನ್ನ ಎತ್ಕೊಂಡು ಎಸ್ಕೇಪ್ ಆಗಿಬಿಡ್ತಾಳೆ. ಆ ಹುಡುಗಿ ಚಿನ್ನ ತೊಗೊಂಡೋದ್ಮೇಲೆ ಏನಾಯಿತು, ಅಜೇಶ್ ಚಿನ್ನನ ವಾಪಸ್ ತೊಗೊಳ್ಳೋಕ್ಕೆ ಆಯಿತಾ, ಇದ್ರ ಮಧ್ಯೆ ಅಜೇಶ್ಗೆ ಅಡ್ಡ ಆಗೋ ಅಡೆತಡೆಗಳು ಏನೇನು, ಇದೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ. ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಮಗೆ ಕೊಲ್ಲಂಬೂರನ್ನು ತೋರಿಸ್ತಾರೆ. ಅಲ್ಲಿರೋ ಒಂದು ಚರ್ಚ್ ಕಾಂಪೌಂಡ್ ಮೇಲೆ ಒಂದು ಪಾರ್ಟಿಯ ಪೋಸ್ಟರ್ ಅಂಟಿಸಿರ್ತಾರೆ. ಅದನ್ನ ಪರೀಶ್ ಅನ್ನೋ ಒಬ್ಬ ವ್ಯಕ್ತಿ ಕಿತ್ತು ಸೈಡ್ಗೆ ಹಾಕ್ತಿರ್ತಾನೆ. ಅದನ್ನ ಆ ಪಾರ್ಟಿಯ ಹುಡುಗ ಬ್ರೂನೋವನ್ನು ನೋಡಿ ಪರೀಶ್ಗೆ ಹೊಡೆದು ವಾರ್ನ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಈ ಬ್ರೂನೋ ಕತೆ ಹೇಳಬೇಕು ಅಂದರೆ, ಇವನಿಗೆ ತಂದೆ ಇಲ್ಲ, ತಾಯಿ ಮತ್ತು ಒಬ್ಬಳು ತಂಗಿ ಇರ್ತಾರೆ. ತಂಗಿಗೆ ಮದುವೆ ಸೆಟ್ ಆಗಿರುತ್ತೆ. ಬ್ರೂನೋ ಯಾವುದೇ ದುಡ್ಡು ಬರೋ ಅಂಥ ಕೆಲಸ ಮಾಡ್ತಾ ಇರಲ್ಲ. ಯಾವಾಗಲೂ ಪಾರ್ಟಿ ಅಂತ ತಿರುಗ್ತಾ ಇರ್ತಾನೆ. ಇದರಿಂದ ಅವನ ಮನೆ ಮಾರೋ ಸ್ಥಿತಿಗೆ ಬಂದಿರ್ತಾರೆ. ತಂಗಿಗೆ ಮದುವೆ ಸೆಟ್ ಆಗಿರುತ್ತೆ. ಆದರೆ ಗಂಡನ ಕಡೆಯವರು ಮದುವೆ ಹೆಣ್ಣಿಗೆ 25,000 ಚಿನ್ನ ಹಾಕಿನೇ ಮದುವೆ ಮಾಡಬೇಕು ಅಂತ ಹೇಳಿರ್ತಾರೆ. ಆದರೆ ಇವ್ರ ಹತ್ರ ಅಷ್ಟು ಚಿನ್ನ ಇರಲ್ಲ, ಚಿನ್ನ ತಗೊಳ್ಳೋಕ್ಕೆ ದುಡ್ಡು ಇರಲ್ಲ. ಬ್ರೂನೋ ಅವನ ಪಾರ್ಟಿಯವರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾನೆ. ಬ್ರೂನೋನ ಚರ್ಚ್ ಫಾದರ್ ಕರೆಸಿ ಪರೀಶ್ಗೆ ಹೊಡೆದಿದ್ದಕ್ಕೆ ಅವನ ಹತ್ರ ಕ್ಷಮೆ ಕೇಳುವಂತಾನೆ. ಆದರೆ ಬ್ರೂನೋ ಫಾದರ್ ಜೊತೆನೇ ದುರಹಂಕಾರದಲ್ಲಿ ಮಾತಾಡಿ ಅಲ್ಲಿಂದ ಹೋಗಿಬಿಡ್ತಾನೆ. ಈ ಕಡೆ ಬ್ರೂನೋ ತಾಯಿ ಅವ್ರ ಪಕ್ಕದ ಮನೆಯವ್ರ ಹತ್ರ ಹೋಗಿ 25,000 ಚಿನ್ನ ಕೊಡಿ, ಮದುವೆಗೆ ಮುಯ್ಯಿ ತುಂಬ ಬರುತ್ತೆ, ಆ ದುಡ್ಡಲ್ಲಿ ನಿಮಗೆ ಚಿನ್ನ ತೆಗೆದು ಕೊಡ್ತೀವಿ ಅಂತ ಹೇಳ್ತಾಳೆ. ಆದರೆ ಅವರು ಅವ್ರ ಹತ್ರ ಇರೋದು ಚಿನ್ನ ಅಲ್ಲ, ರೋಲ್ಡ್ ಗೋಲ್ಡ್ ಅಂತ ಸುಳ್ಳು ಹೇಳಿ ಬ್ರೂನೋ ತಾಯಿ ಮತ್ತು ತಂಗಿನ ಅಲ್ಲಿಂದ ಸಾಗಾಕ್ತಾರೆ. ಇವಾಗ ಬ್ರೂನೋ ತಾಯಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಬ್ರೂನೋಗಂತೂ ಜವಾಬ್ದಾರಿ ಅನ್ನೋದು ಒಂಚೂರು ಇರಲ್ಲ. ಬ್ರೂನೋ ಅಲ್ಲಿಂದ ಪಾರ್ಟಿ ಆಫೀಸ್ಗೆ ಹೋಗ್ತಾನೆ. ಪಾರ್ಟಿ ಆಫೀಸಲ್ಲಿ ಸುನಿಲ್ ಅನ್ನೋ ವ್ಯಕ್ತಿ ಬ್ರೂನೋಗೆ ಆ ಪರೀಶ್ ಅನ್ನೋ ವ್ಯಕ್ತಿಗೆ ಯಾಕೆ ಕೊಡದೆ, ಇವಾಗ ಅವನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಚರ್ಚ್ ಫಾದರ್ ಕ್ಷಮೆ ಕೇಳು ಅಂದಾಗ ಕ್ಷಮೆ ಕೇಳಿದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಇವಾಗ ಎಲೆಕ್ಷನ್ ಟೈಮ್ ಬೇರೆ, ನಾನು ಬೇರೆ ಜಾಗ ಅರೇಂಜ್ ಮಾಡ್ತೀನಿ, ಸ್ವಲ್ಪ ದಿನ ಪಾರ್ಟಿಯಿಂದ ದೂರ ಇರು, ಆಲ್ರೆಡಿ ನಿನ್ನ ಪಾರ್ಟಿಯಿಂದ ತೆಗೆದಾಕಬೇಕು ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇವಾಗ ಬ್ರೂನೋ ಶರ್ಮಾ ಅನ್ನೋ ಇನ್ನೊಬ್ಬ ಹುಡುಗನ ರೂಮ್ಗೆ ಹೋಗಿರ್ತಾನೆ. ಬ್ರೂನೋ ತಂಗಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಎಣ್ಣೆ ಹೊಡಿತಾ ಇರ್ತಾನೆ. ಆವಾಗ ಶರ್ಮಾಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಬ್ರೂನೋ ತಂಗಿ ಮದುವೆಗೆ 25,000 ಚಿನ್ನ ಬೇಕು ಅಂತ ಗೊತ್ತಾಗುತ್ತೆ. ಇವಾಗ ಶರ್ಮಾ ಬ್ರೂನೋಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೋತಾನೆ. ಶರ್ಮಾ ಬಾಸ್ಟಿನ್ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡಿ ಬ್ರೂನೋ ವಿಷಯ ಹೇಳ್ತಾನೆ. ಬಾಸ್ಟಿನ್ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಮೇಲೆ ಶರ್ಮಾ ಬ್ರೂನೋನ ಒಂದು ಬಾರ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ನಮ್ಮ ಕತೆ ಹೀರೋ ಅಜೇಶ್ ಬರ್ತಾನೆ. ಮೊದಲೇ ಹೇಳಿದ ಹಾಗೆ ಅಜೇಶ್ ಒಬ್ಬ ಚಿನ್ನದ ವ್ಯಾಪಾರಿ. ಇವನ ಕೆಲಸನೇ ಮದುವೆಗಳಿಗೆ ಯಾರ ಹತ್ರ ಚಿನ್ನ ಇರಲ್ವೋ ಅವರಿಗೆ ಚಿನ್ನ ಕೊಡೋದು, ಆ ಮದುವೆಗೆ ಬರೋ ಮುಯ್ಯಿ ದುಡ್ಡನ್ನು ಚಿನ್ನಕ್ಕೆ ವಜಾ ಮಾಡ್ಕೊಳ್ಳೋದು. ಏನಾದರೂ ಮುಯ್ಯಿ ದುಡ್ಡು ಕಡಿಮೆ ಆದರೆ ಕಡಿಮೆ ಇರೋ ಅಷ್ಟು ದುಡ್ಡಿನ ಚಿನ್ನ ವಾಪಸ್ ತಗೊಂಡು ಹೋಗೋದು. ಇದು ಅಜೇಶ್ನ ಕೆಲಸ. ಅಜೇಶ್ ಕಾಯಕವೇ ಕೈಲಾಸ ಅಂತ ನಂಬಿರೋ ವ್ಯಕ್ತಿ. ಇವಾಗ ಬ್ರೂನೋ ತಂಗಿಗೆ ಮದುವೆ ಮುಂಚೆ 25,000 ಚಿನ್ನ ಕೊಡೋದು, ಮದುವೆ ಎಲ್ಲ ಆದಮೇಲೆ ಮುಯ್ಯಿ ದುಡ್ಡು ತಗೊಂಡು ದುಡ್ಡೇನಾದರೂ ಕಡಿಮೆ ಇದ್ದರೆ ಆ ದುಡ್ಡಿಗೆ ಚಿನ್ನ ಈಸ್ಕೊಂಡು ಹೋಗೋದು. ಇದಕ್ಕೆ ಅಗ್ರಿಮೆಂಟ್ ಕೂಡ ಇರುತ್ತೆ. ಆದರೆ ಆ ಚಿನ್ನಕ್ಕೆ ಯಾವುದೇ ಟ್ಯಾಕ್ಸ್ ಆಗಲಿ ಬಿಲ್ ಆಗಲಿ ಇರಲ್ಲ. ಏನಾದರೂ ಚಿನ್ನ ಎತ್ಕೊಂಡು ಹುಡುಗಿ ಎಸ್ಕೇಪ್ ಆದರೆ ಅದನ್ನ ಲೀಗಲ್ಲಾಗಿ ರಿಕವರ್ ಮಾಡೋಕ್ಕೆ ಆಗಲ್ಲ. ಆದರೆ ಅಜೇಶ್ ಅದೆಷ್ಟೇ ಕಷ್ಟ ಆದರೂ ರಿಕವರ್ ಮಾಡದೇ ಬಿಡಲ್ಲ. ಮತ್ತು ಫ್ರೀ ಇದ್ದಾಗ ಎಂಜಾಯ್ ಮಾಡೋದು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡೋದು, ಇದು ಅಜೇಶ್ ಕ್ಯಾರೆಕ್ಟರ್. ಕಡೆಗೆ ಡೀಲೆಲ್ಲ ಮುಗಿಯುತ್ತೆ. ಮದುವೆ ದಿನ ಬರುತ್ತೆ. ಬ್ರೂನೋ ಮನೆಗೆ ರಿಲೇಟಿವ್ಸ್ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ಆದರೆ ಅಜೇಶ್ ಇನ್ನೂ ಚಿನ್ನ ತಗೊಂಡು ಬಂದಿರಲ್ಲ. ಸಂಜೆ 5 ಗಂಟೆ ಆಗುತ್ತೆ. ಎಲ್ಲರೂ ಅಜೇಶ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲಿ ಅಜೇಶ್ ಕೈ ಎತ್ತು ಬಿಡ್ತಾನೆ ಅಂತ ಎಲ್ಲರೂ ಗಾಬರಿಯಾಗಿರ್ತಾರೆ. ಕಡೆಗೂ ಅಜೇಶ್ ಅವ್ನ ಸ್ಪ್ಲೆಂಡರ್ ಬೈಕಲ್ಲಿ ಚಿನ್ನ ತಗೊಂಡು ಬರ್ತಾನೆ. ಮನೆಯೊಳಗೆ ಹೋಗಿ ಬ್ರೂನೋ ಅಮ್ಮನಿಗೆ ಚಿನ್ನ ತೋರಿಸಿ ಬ್ರೂನೋ ತಂಗಿ ಸ್ಟೆಫಿನ ಒಳಗೆ ಕರೆದು ಒಡವೆ ಹಾಕ್ಕೊಂಡು ನೋಡೋಕೆ ಹೇಳ್ತಾನೆ. ಒಳಗೆ ಬಂದ ಸ್ಟೆಫಿ, ಚಿನ್ನ ತಂದು ಕೊಟ್ಟಾಯ್ತಲ್ಲ, ಈಚೆ ಹೋಗಿ ನಾನು ಹಾಕೋತೀನಿ ಅಂತಾಳೆ. ಆವಾಗ ಅಜೇಶ್ ಅಗ್ರಿಮೆಂಟ್ ತೆಗೆದು ಸೈನ್ ಹಾಕೋಕೆ ಹೇಳ್ತಾನೆ. ಬ್ರೂನೋ ತಾಯಿನೇ ಅಗ್ರಿಮೆಂಟ್ಗೆ ಸೈನ್ ಹಾಕ್ತಾರೆ. ಆಮೇಲೆ ಸ್ಟೆಫಿ ಒಡವೆ ಹಾಕ್ಕೊಂಡು ಮದುವೆಗೆ ರೆಡಿ ಆಗ್ತಾಳೆ. ಈ ಕಡೆ ಅಜೇಶ್ ಮನೆ ಮೇಲೆ ಹೋಗಿ ಹುಡುಗರ ಜೊತೆ ಎಣ್ಣೆ ಹೊಡೆಯೋಕೆ ಶುರು ಮಾಡ್ತಾನೆ. ರಾತ್ರಿ ರಿಸೆಪ್ಷನ್ ಎಲ್ಲ ಮುಗಿಯುತ್ತೆ. ಆದರೆ ಬ್ರೂನೋ ಪರೀಶ್ ಜೊತೆ ಮಾಡ್ಕೊಂಡಿದ್ದ ಜಗಳದಿಂದಾಗಿ ಚರ್ಚ್ ಕಡೆಯವರು ಮತ್ತು ಪಾರ್ಟಿ ಕಡೆಯವರು ಯಾರೂ ರಿಸೆಪ್ಷನ್ಗೆ ಬರಲ್ಲ. ಹಾಗಾಗಿ ಇವರು ಅಂದ್ಕೊಂಡಿದ್ದಷ್ಟು ಮುಯ್ಯಿ ಕಲೆಕ್ಟ್ ಆಗಲ್ಲ. ಬೆಳಿಗ್ಗೆ ಆಗುತ್ತೆ. ಚರ್ಚಲ್ಲಿ ಸ್ಟೆಫಿಗೆ ಮಾರಿಯೋನೋ ಅನ್ನೋ ಹುಡುಗನ ಜೊತೆ ಮದುವೆ ಆಗುತ್ತೆ. ಮಾರಿಯೋ ನೋಡೋಕೆ ಒಳ್ಳೆ ರಾಕ್ಷಸನ ಥರ ದೈತ್ಯವಾಗಿರ್ತಾನೆ. ಈ ಕಡೆ ಅಜೇಶ್ ಬರೀ ಚಡ್ಡಿಲಿ ಬೀಚಲ್ಲಿ ಓಡ್ತಾ ಹುಡುಗರ ಜೊತೆ ಎಂಜಾಯ್ ಮಾಡ್ತಾ ಇರ್ತಾನೆ. ಕಡೆಗೆ ಸ್ಟೆಫಿ ಮತ್ತು ಮಾರಿಯೋ ಮದುವೆ ಆಗುತ್ತೆ. ಅಜೇಶ್ ಕೂಡ ರೆಡಿ ಆಗ್ತಾನೆ. ಮುಯ್ಯಿ ದುಡ್ಡು ಲೆಕ್ಕ ಹಾಕ್ಕೊಂಡು ಡೀಲ್ನ ಕ್ಲೋಸ್ ಮಾಡಿಕೊಂಡು ಹೋಗೋಕೆ. ಅಜೇಶ್ ಹೋಗಿ ಮುಯ್ಯಿ ದುಡ್ಡು ಲೆಕ್ಕ ಹಾಕ್ತಾನೆ. ಆದರೆ ಅದು ಕೇವಲ 13,000 ಚಿನ್ನಕ್ಕೆ ಸರಿ ಹೋಗುತ್ತೆ. ಆದರೆ ಇನ್ನೂ 12,000 ಚಿನ್ನದ ದುಡ್ಡು ಕಡಿಮೆ ಇರುತ್ತೆ. ಅದಕ್ಕೆ ಅಜೇಶ್ ಸ್ಟೆಫಿ ಹಾಕೊಂಡಿರೋ ದೊಡ್ಡ ಸರ 12,000 ತೂಗುತ್ತೆ, ಸ್ಟೆಫಿನ ಕರೀರಿ, ಆ ಸರ ತೊಗೊಂಡು ಹೋಗ್ತೀನಿ ಅಂತಾನೆ. ಬ್ರೂನೋ ತಾಯಿ ಸ್ಟೆಫಿನ ಕರೆಯೋಕೆ ಹೋಗ್ತಾಳೆ. ಆಲ್ರೆಡಿ ಸ್ಟೆಫಿ ಮತ್ತು ಮಾರಿಯೋ ರೂಮ್ ಒಳಗೆ ಸೇರಿಕೊಂಡು ಡೋರ್ ಲಾಕ್ ಮಾಡ್ಕೊಂಡಿರ್ತಾರೆ. ಬ್ರೂನೋ ತಾಯಿ ಡೋರ್ ನಾಕ್ ಮಾಡ್ತಾಳೆ.
ಸ್ಟೆಫಿ ಡೋರ್ ಓಪನ್ ಮಾಡಿ ವಿಷಯ ತಿಳ್ಕೊಂಡು ಮಾರಿಯೋ ಮಲಗಿದ ಮೇಲೆ ಬಂದು ಕೊಡ್ತೀನಿ ಅಂತಾಳೆ. ಇದೇ ವಿಷಯನ ಬ್ರೂನೋ ತಾಯಿ ಅಜೇಶ್ಗೆ ಹೇಳ್ತಾಳೆ. ಆವಾಗ ಅಜೇಶ್ ಏನು ಎಲ್ಲ ಸೇರಿಕೊಂಡು ನಾಟಕ ಆಡ್ತಿದ್ದೀರಾ ಅಂತ ಕೂಗಾಡೋಕೆ ಶುರು ಮಾಡ್ತಾನೆ. ಅದಕ್ಕೆ ಬ್ರೂನೋ ಅಜೇಶ್ನ ಹೇಳ್ದು ಮನೆಯಿಂದ ಈಚೆ ಹಾಕಿ ಅಜೇಶ್ಗೆ ಹೇಳ್ತಿಲ್ವಾ ಮಾರಿಯೋ ಮಲಗಿದ ಮೇಲೆ ಸ್ಟೆಫಿ ಸರ ತಂದು ಕೊಡ್ತಾಳೆ ಅಂತ, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡು ಅಂತಾನೆ. ಮಾರಿಯೋ ಮಲಗಿದಾನೆ ಅಂತ ನಮಗೆ ಗೊತ್ತಾಗುತ್ತೆ ಅಂದಾಗ ರೂಮಲ್ಲಿ ಲೈಟ್ ಆಫ್ ಆದರೆ ಮಾರಿಯೋ ಮಲಗಿದಾನೆ ಅಂತ ಅರ್ಥ ಅಂತ ತಿಳ್ಕೊಂಡ ಅಜೇಶ್ ರೂಮ್ ಎಲ್ಲಿಂದ ಕಾಣಿಸುತ್ತೋ ಆ ಜಾಗ ಹುಡುಕಿ ಮತ್ತೆ ಎಣ್ಣೆ ಹೊಡಿತಾ ರೂಮ್ನೇ ನೋಡ್ತಾ ಇರ್ತಾನೆ. ರಾತ್ರಿ 1 ಗಂಟೆ ಆದರೂ ರೂಮ್ ಲೈಟ್ ಆಫ್ ಆಗಲ್ಲ. ಫಸ್ಟ್ ನೈಟ್ ಅಲ್ವಾ, ಗಂಡು ಹೆಣ್ಣಿಗೆ ಹೇಗೆ ಆಫ್ ಮಾಡ್ತಾರೆ ಹೇಳಿ. ಅಜೇಶ್ಗೂ ಕಾದು ಸಾಕಾಗಿ ರೂಮ್ಗೆ ಬಾಟಲ್ ತಗೊಂಡು ಹೊಡೆಯೋಕ್ಕೆ ಹೋಗ್ತಾನೆ. ಆವಾಗ ಬ್ರೂನೋ ತಾಯಿ ಅಡ್ಡ ಬಂದು ನೀನು ಹೀಗೆ ಮಾಡಿದ್ರೆ ಸ್ಟೆಫಿ ಜೀವನ ಹಾಳಾಗುತ್ತೆ ಅಂತ ಬೇಡ್ಕೋತಾಳೆ. ಅಜೇಶ್ಗೂ ಸ್ಟೆಫಿ ಪಾಪ ಅನಿಸಿ ಸರಿ ಅಂತ ಹೋಗಿ ಮತ್ತೆ ರೂಮ್ ನೋಡಿಕೊಂಡು ಕೂತ್ಕೋತಾನೆ. ಅಜೇಶ್ ಹಾಗೆ ನಿದ್ದೆಗೆ ಜಾರ್ತಾನೆ. ಅಜೇಶ್ ಎದ್ದಾಗ ಬೆಳಿಗ್ಗೆ ಆಗಿರುತ್ತೆ. ರೂಮ್ ಕಡೆ ನೋಡಿದ್ರೆ ಆಲ್ರೆಡಿ ಸ್ಟೆಫಿ ಮತ್ತು ಮರಿಯೋ ಆಟೋ ಹತ್ತಿ ಮರಿಯೋ ಮನೆಗೆ ಹೋಗ್ತಿರ್ತಾರೆ. ಅದನ್ನ ನೋಡಿ ಅಜೇಶ್ ಅವ್ನ ಸ್ಪ್ಲೆಂಡರ್ ತೊಗೊಂಡು ಫಾಲೋ ಮಾಡೋಣ ಅಂತ ಹೋದರೆ ಬ್ರೂನೋ ಬೈಕ್ ಟೈರ್ದು ಗಾಳಿ ಬಿಟ್ಬಿಟ್ಟಿರ್ತಾನೆ. ಅಜೇಶ್ಗೆ ಕೋಪ ಬಂದು ಬ್ರೂನೋಗೆ ಮತ್ತೆ ಅವನ ತಾಯಿಗೆ ಬೈದು ಮರಿಯೋ ಮನೆ ಅಡ್ರೆಸ್ ಕೊಡಿ, ಇಲ್ಲ ಮದುವೆ ಇನ್ವಿಟೇಷನ್ ಕೊಡಿ, ನಾನೇ ಅಡ್ರೆಸ್ ಹುಡಿಕೊಂಡು ಹೋಗ್ತೀನಿ ಅಂತಾನೆ. ಆವಾಗ ಬ್ರೂನೋ ಅಜೇಶ್ಗೆ ಮದುವೆ ಗಂಡಿನ ಊರು ತಲೆವೆಟ್ಟಿಚರ, ಸುತ್ತ ನೀರು ತುಂಬಿಕೊಂಡಿರೋ ಊರು, ಹೋಗೋಕೆ ಬರೋಕೆ ಒಂದೇ ದಾರಿ, ಆ ಊರು ತುಂಬ ನಟೋರಿಯಸ್ ಊರು, ನೀನು ಹೋದರೆ ವಾಪಸ್ ಬರೋಕೆ ಆಗಲ್ಲ, ಅದಕ್ಕೆ ನನ್ನ ಮಾತು ಕೇಳು, 1-2 ದಿನ ಇಲ್ಲೇ ಇರು, ನಾನು ಅಲ್ಲಿಗೆ ಹೋಗಿ ಸರ ಇಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆದರೆ ನಮ್ಮ ಅಜೇಶ್ಗೆ ಹಾಗೆಲ್ಲ ಸುಮ್ಮನೆ ಇರೋಕೆ ಆಗಲ್ಲ. ಚಿನ್ನ ಕೊಟ್ಟಿರೋರಿಗೆ ದುಡ್ಡು ಕೊಡಬೇಕು, ಇಲ್ಲ ಚಿನ್ನ ವಾಪಸ್ ಕೊಡಬೇಕು. ಎರಡೂ ಆಗಲಿಲ್ಲ ಅಂದರೆ ಅಜೇಶ್ ಕೆಲಸ ಹೋಗುತ್ತೆ. ಅದಕ್ಕೆ ಅಜೇಶ್ ಆ ಊರು ಎಷ್ಟೇ ಭಯಂಕರ ಆಗಿದ್ರೂ ನಾನು ಅಲ್ಲಿಗೆ ಹೋಗಿ ಆ ಸರ ತಗೊಂಡೇ ವಾಪಸ್ ಹೋಗೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮರಿಯೋ ಮನೆಯಲ್ಲಿ ಕೂಡ ನೈಟ್ ರಿಸೆಪ್ಷನ್ ಇರುತ್ತೆ. ಸ್ಟೆಫಿ ಚಿನ್ನ ಹಾಕೊಂಡು ರೆಡಿಯಾಗಿರ್ತಾಳೆ. ಮರಿಯೋ ಅಕ್ಕ ತಂಗಿ ಎಲ್ಲರೂ ಸ್ಟೆಫಿ ಎಷ್ಟು ಚಿನ್ನ ಹಾಕೊಂಡಿದ್ದಾಳೆ ಅಂತ ಕಣ್ಣಲ್ಲೇ ಅಳತೆ ಮಾಡಿರ್ತಾರೆ. ಮರಿಯೋ ಮತ್ತು ಸ್ಟೆಫಿ ರಿಸೆಪ್ಷನ್ಗೆ ನಿಂತ್ಕೋತಾರೆ. ಸ್ವಲ್ಪ ಹೊತ್ತಿನ ನಂತರ ಮರಿಯೋ ಸ್ಟೇಜ್ ಮೇಲಿಂದ ಕೆಳಗೆ ಇಳಿದು ಹೋಗ್ತಾನೆ. ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಸ್ಟೆಫಿ ಒಬ್ಬಳೇ ಸ್ಟೇಜ್ ಮೇಲೆ ಕೂತಿರ್ತಾಳೆ. ನೋಡಿದ್ರೆ ಅಜೇಶ್ ಅಲ್ಲಿಗೆ ಬಂದುಬಿಟ್ಟಿರ್ತಾನೆ. ಸ್ಟೆಫಿಗೆ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಟೆಫಿ ಮನೆಯವರು ಕೂಡ ಬರ್ತಾರೆ. ಸ್ಟೆಫಿ ಅವಳ ಅಮ್ಮನ ಹತ್ರ ಹೋಗಿ ಅಜೇಶ್ ಅಲ್ಲಿಗೂ ಬಂದಿದ್ದಾನೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅವಳ ಅಮ್ಮನಿಗೂ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಸ್ಟೆಫಿ ಅತ್ತೆ ಬಂದು ಸ್ಟೆಫಿಗೂ ಮತ್ತು ಸ್ಟೆಫಿ ತಾಯಿಗೂ ಊಟಕ್ಕೆ ಕೂತ್ಕೊಳ್ಳೋಕೆ ಹೇಳ್ತಾರೆ. ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ. ಅಜೇಶ್ ಕೂಡ ಅವ್ರ ಪಕ್ಕ ಬಂದು ಕೂತ್ಕೋತಾನೆ. ಆವಾಗ ಊಟ ಬಡಿಸ್ತಿದ್ದ ಮಾರಿಯೋ ಅಕ್ಕನ ಗಂಡ ಅಜೇಶ್ ಯಾರು ಅಂತ ಕೇಳಿದಾಗ ಅಜೇಶ್ ನಾನು ಸ್ಟೆಫಿ ಕಸಿನ್ ಅಂತ ಸುಳ್ಳು ಹೇಳ್ತಾನೆ. ಸ್ಟೆಫಿ ಊಟ ಮಾಡದೆ ಎದ್ದು ಹೋಗ್ಬಿಡ್ತಾಳೆ. ಆವಾಗ ಸ್ಟೆಫಿ ತಾಯಿ ಅಜೇಶ್ಗೆ ನೋಡು ಮರಿಯೋ ಮನೆ ಕಡೆಯವರು ಚಿನ್ನದ ಮೇಲೆ ವ್ಯಾಮೋಹ ಜಾಸ್ತಿ, ಇನ್ನೊಂದೆರಡು ದಿನದಲ್ಲಿ ಹಬ್ಬ ಬರುತ್ತೆ, ಸ್ಟೆಫಿ ಮನೆಗೆ ಬಂದಾಗ ನಾನೇ ಸರ ಬಿಚ್ಚಿ ಕೊಡ್ತೀನಿ ಅಂತ ಹೇಳ್ತಾಳೆ. ಅಜೇಶ್ ಏನು ಮಾತಾಡದೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಆಮೇಲೆ ಮರಿಯೋ ಕಡೆ ಹುಡುಗರು ಎಣ್ಣೆ ಹೊಡಿತಾ ಇರೋ ಜಾಗಕ್ಕೆ ಹೋಗಿ ಅಜೇಶ್ ಎಣ್ಣೆ ಹೊಡೆಯೋಕ್ಕೆ ಶುರು ಮಾಡ್ತಾನೆ. 10 ನಿಮಿಷದಲ್ಲಿ ಅಲ್ಲಿರೋ ಎಣ್ಣೆ ಎಲ್ಲ ಕುಡಿದು ಖಾಲಿ ಮಾಡಿ ಅಲ್ಲೇ ಪೊದೆಯಲ್ಲಿ ಮಲಿಕೋತಾನೆ. ಈ ಕಡೆ ಸ್ಟೆಫಿ ತಾಯಿ ಬ್ರೂನೋನ ಕರೆಸಿ ಹೇಗಾದರೂ ಅಜೇಶ್ನ ಅಲ್ಲಿಂದ ಕಳಿಸ್ಬಿಟ್ಟೇ ಬರಬೇಕು ಅಂತ ಹೇಳ್ತಾಳೆ. ಬ್ರೂನೋ ಅಜೇಶ್ ಮೇಲೆ ಕಲ್ಲು ಎತ್ತಾಕಿ ಸಾಯಿಸ್ಬಿಡೋಣ ಅಂತ ಕಲ್ಲನ್ನ ಕೂಡ ಎತ್ಕೋತಾನೆ. ಆದರೆ ಅಜೇಶ್ನ ಕೊಲ್ಲೋಕೆ ಬ್ರೂನೋಗೆ ಮನಸ್ಸಾಗಲ್ಲ, ಯಾಕಂದರೆ ಅಜೇಶ್ ಅವ್ನು ಕೆಲಸ ಮಾಡ್ತಿದ್ದಾನೆ ಅಷ್ಟೇ ಅಂತ. ಬೆಳಿಗ್ಗೆ ಆಗುತ್ತೆ. ಬ್ರೂನೋ ಮತ್ತು ಅಜೇಶ್ ಮಾರಿಯೋ ಮನೇಲೇನೆ ನಾಷ್ಟ ಮಾಡ್ತಾ ಇರ್ತಾರೆ. ಮಾರಿಯೋ ತಂಗಿಗೆ ಮದುವೆ ಸೆಟ್ ಆಗಿರುತ್ತೆ, ಆದರೆ ಅವಳಿಗೆ ಅದು ಇಷ್ಟ ಇರಲ್ಲ. ಅಜೇಶ್ ಕಂಡ್ರೆ ಮಾರಿಯೋ ತಂಗಿಗೆ ಇಷ್ಟ ಆಗುತ್ತೆ, ಆದರೆ ಅಜೇಶ್ಗೆ ಅವನ ಚಿನ್ನ ಮುಖ್ಯ ಅಷ್ಟೇ. ನಾಷ್ಟ ಆದಮೇಲೆ ಬ್ರೂನೋ ಮತ್ತು ಅಜೇಶ್ ವಾಪಸ್ ಕೊಲ್ಲಂಗೆ ಹೋಗಬೇಕಿರುತ್ತೆ. ಆವಾಗ ಅಜೇಶ್ ರೋಡ್ವರೆಗೂ ಜೊತೆಲಿ ಬಾ ಅಂತ ಸ್ಟೆಫಿನ ಕರೆದು ನಾನು ಚಿನ್ನ ಕೊಡು ಅಂತಾನೆ. ಆದರೆ ಸ್ಟೆಫಿ ದುರಾಂಕಾರದಲ್ಲಿ ನಿನ್ನ ಚಿನ್ನನ, ಅದು ನನ್ನ ಚಿನ್ನ, ನಾನು ಹೇಳಿದ್ನ ತಂದುಕೊಡು ಅಂತ ಅಗ್ರಿಮೆಂಟ್ಗೆ ನಾನು ಸೈನ್ ಹಾಕಿದ್ದೀನ, ನಿನ್ನ ಪಕ್ಕದಲ್ಲಿ ನಿಂತವನೇ ನೋಡು ನಮ್ಮ ಅಣ್ಣ, ಅವನ್ನ ಕೇಳು, ಅವ್ನು ಸರಿ ಇದ್ದಿದ್ರೆ ನಾವು ನಿನ್ನ ಹತ್ರ ಚಿನ್ನ ಇಸ್ಕೊಳ್ಳೋ ಆಗಿರಲಿಲ್ಲ, ನನಗೆ ಮದುವೆ ಇಷ್ಟನಾ ಅಂತ ಒಂದು ಮಾತು ಕೇಳದೆ ಆ ರಾಕ್ಷಸನ ರೀತಿ ಇರೋ ಮಾರಿಯೋಗೆ ಮದುವೆ ಮಾಡಿಸಿದ್ದಾನೆ ಅಂತ ಹೇಳ್ತಾಳೆ. ಈ ಕಡೆ ಮಾರಿಯೋ ದೋಣಿ ತಗೊಂಡು ಅವ್ನು ಮಾಡ್ತಿರೋ ಸೀಗಡಿ ಮೀನಿನ ಫಾರ್ಮ್ಗೆ ಹೋಗ್ತಿರ್ತಾನೆ. ಹಿಂದಿನ ದಿನ ಮಾರಿಯೋ ಸೀಗಡಿ ಫಾರ್ಮಿಂದ ಕೆಲವು ಹುಡುಗರು ಸ್ವಲ್ಪ ಸೀಗಡಿ ಮೀನನ್ನು ಕದ್ಬಿಟ್ಟಿರ್ತಾರೆ. ಅವರೇ ಮಾರಿಯೋ ಹತ್ರ ಬಂದು ನಾವು ಹಾಗೆ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಅವರೇ ಸೀಗಡಿ ಕದ್ದಿರೋದು ಅಂತ ತಿಳ್ಕೊಂಡಿದ್ದ ಮಾರಿಯೋ ಆ 3 ಜನ ಹುಡುಗರಿಗೂ ನಾಯಿ ಹೊಡೆದ ಹಾಗೆ ಹೊಡಿತಾ ಇರ್ತಾನೆ. ಇದನ್ನ ನೋಡಿ ಅಜೇಶ್ ಬ್ರೂನೋ ಇಬ್ಬರು ಗಾಬರಿ ಬಿದ್ದೋಗ್ತಾರೆ. ಇವನ ಹತ್ರ ಇಂದ ಹೇಗಪ್ಪ ಚಿನ್ನ ವಾಪಸ್ ತಗೊಳ್ಳೋದು ಅಂತ. ಆದರೆ ಮರಿಯೋ ಚಿನ್ನ ತಗೊಂಡೆ ಆ ಊರು ಬಿಟ್ಟು ಹೋಗೋದು ಅಂತ ತೀರ್ಮಾನ ಮಾಡಿಕೊಂಡು ಬ್ರೂನೋನ ಜೊತೆಯಲ್ಲಿ ಕರ್ಕೊಂಡು ಅದೇ ಊರಲ್ಲಿ ಇದ್ದ ಒಂದು ಲಾಡ್ಜ್ಗೆ ಹೋಗ್ತಾನೆ. ಈ ಕಡೆ ಬಾಸ್ಟಿನ್ ಶರ್ಮಾ ಮತ್ತು ಅವನ ಫ್ರೆಂಡ್ಸ್ಗೆ ಬೈತಾ ಇರ್ತಾನೆ. ಯಾಕಂದರೆ ಶರ್ಮಾನ ನಂಬಿ ಬಾಸ್ಟಿನ್ ಅಜೇಶ್ಗೆ ಡೀಲ್ ಒಪ್ಪಿಸಿರ್ತಾನೆ. ಬಾಸ್ಟಿನ್ನ ನಂಬಿ ಅಜೇಶ್ ಡೀಲ್ ತೊಗೊಂಡಿರ್ತಾನೆ. ಆದರೆ ಇವಾಗ ಹೀಗಾಗಿರುತ್ತೆ. ಅಜೇಶ್ ಎಷ್ಟು ಒಳ್ಳೆಯವನು ಅಂದರೆ ಬಾಸ್ಟಿನ್ಗೆ ನಿನ್ನಿಂದಾನೇ ಹೀಗಾಗಿದ್ದು ಅಂತ ಒಂದು ಮಾತು ಕೂಡ ಆಡಿರಲ್ಲ. ಇದೆಲ್ಲ ನಮ್ಮ ವರ್ಕಲ್ಲಿ ಕಾಮನ್ ಅಂತ ಅಜೇಶ್ ಅಂದ್ಕೊಂಡಿರ್ತಾನೆ. ಈ ಕಡೆ ಲಾಡ್ಜಲ್ಲಿ ಅಜೇಶ್ ಮತ್ತು ಬ್ರೂನೋ ಕೂತಿರ್ತಾರೆ. ಬ್ರೂನೋಗೆ ಅವನ ತಂಗಿ ಬೈದಿದ್ದಕ್ಕೆ ಫುಲ್ಲು ಬೇಜಾರಾಗಿಬಿಟ್ಟಿರುತ್ತೆ. ಅದೇ ಟೈಮ್ಗೆ ಬ್ರೂನೋಗೆ ಒಂದು ಕಾಲ್ ಬರುತ್ತೆ. ಅದನ್ನ ರಿಸೀವ್ ಮಾಡಿದ್ಮೇಲೆ ಬ್ರೂನೋ ಏನೋ ಪ್ಲಾನ್ ಮಾಡಿ ರೂಮ್ ಕಿಟಕಿ ಎಲ್ಲ ಕ್ಲೋಸ್ ಮಾಡ್ತಾನೆ. ಸುತ್ತಮುತ್ತ ಯಾರಾದರೂ ಇದ್ದಾರಾ ಚೆಕ್ ಮಾಡಿಕೊಂಡು ಸೈಲೆಂಟಾಗಿ ರೂಮ್ಗೆ ಬಂದು ಡೋರ್ನ ಕ್ಲೋಸ್ ಮಾಡ್ತಾನೆ. ಅಜೇಶ್ ಮಲಗಿರ್ತಾನೆ. ಇವಾಗ ಬ್ರೂನೋ ಮಾಡ್ತಿರೋದೆಲ್ಲ ನೋಡಿದ್ರೆ ಅಜೇಶ್ನ ಸಾಯಿಸ್ಬಿಡ್ತಾನೆ ಅಂತ ನಾವು
ಅನ್ಕೋತೀವಿ. ಬ್ರೂನೋ ಕೂಡ ಅಜೇಶ್ನ ಸಾಯಿಸೋ ರೀತಿಯೇ ಒಂದು ಪಂಚೆ ತಗೊಂಡು ಅಜೇಶ್ ಪಕ್ಕಕ್ಕೆ ಒಂದು ಚೇರ್ ಹಾಕ್ತಾನೆ. ಬ್ರೂನೋ ಅಜೇಶ್ನ ಸಾಯಿಸೋಕೆ ಇದೆಲ್ಲ ಮಾಡ್ತಿರಲ್ಲ, ಅವನೇ ನೇಣಾಕೊಂಡು ಸಾಯೋಕೆ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಫ್ಯಾನ್ಗೆ ಪಂಚೆ ಕಡ್ಕೊಂಡು ನೇಣಾಕೋತಾನೆ. ಆದರೆ ಕೆಳಗಿರೋ ಕುರ್ಚಿನ ಅಜೇಶ್ ಬಿಗಿಯಾಗಿ ಹಿಡ್ಕೊಂಡಿರ್ತಾನೆ. ಬ್ರೂನೋನ ಆತ್ಮಹತ್ಯೆಯಿಂದ ತಪ್ಪಿಸಿ ಏನಾಯಿತು ಅಂತ ಅಜೇಶ್ನ ಕೇಳ್ತಾನೆ. ಅದಕ್ಕೆ ಬ್ರೂನೋ ನನ್ನ ಪಾರ್ಟಿಯಿಂದ ಈಚೆ ಹಾಕಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಅಜೇಶ್ ಪಾರ್ಟಿಯಿಂದ ಈಚೆ ಹಾಕಿದ್ರೆ ಸತ್ತೋಗ್ತಾರ, ನಾನು ಚಿನ್ನ ವಾಪಸ್ ಇಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ಲೆಕ್ಕದಲ್ಲಿ ನಾನು ಸಾಯಬೇಕು, ನೀನಲ್ಲ, ನನ್ನ ಹತ್ರ ಇರೋ ಒಂದೇ ಒಂದು ಒಳ್ಳೆ ಪಂಚೆ ಅದನ್ನು ಹಾಳು ಮಾಡಿದ್ಯಾ ಅಂತ ತಮಾಷೆಯಾಗಿ ಸೀರಿಯಸ್ ವಿಚಾರ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಆಂಬ್ರೋಸ್ ಅನ್ನೋನು ಬಂದು ಅಜೇಶ್ ಕಪಾಳಕ್ಕೆ ಸರಿಯಾಗಿ ಹೊಡಿತಾನೆ. ಈ ಆಂಬ್ರೋಸ್ ಅಜೇಶ್ಗೆ ಚಿನ್ನ ಕೊಟ್ಟಿರೋರ ಮಗ. ಅಜೇಶ್ ರೂಮ್ಗೆ ಬಂದು ಅಜೇಶ್ಗೆ ಹೊಡೆದು ನಮ್ಮ ತಂದೆ ಕಾಲ್ನ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಾನೆ. ಆವಾಗ ಅಜೇಶ್ ನಡೆದಿದ್ದೆಲ್ಲ ಹೇಳಿ ಕ್ಷಮೆ ಕೇಳಿ ಇನ್ನು 3 ಡೇಸ್ ಟೈಮ್ ತಗೋತಾನೆ. ಆವಾಗ ಆಂಬ್ರೋಸ್ಗೆ ಅಜೇಶ್ನ ನೋಡಿ ಪಾಪ ಅನಿಸಿ ಅವನೇ ಅಜೇಶ್ಗೆ ಖರ್ಚಿಗೆ ದುಡ್ಡು ಕೊಟ್ಟು ಹೋಗ್ತಾನೆ. ಅಜೇಶ್ ಆಂಬ್ರೋಸ್ ಕೈಲಿ ಒದೆ ತಿಂದರೂ ಏನೂ ಆಗದೆ ಇರೋ ರೀತಿ ಫುಲ್ಲು ಪಾಸಿಟಿವಲ್ಲಿ ಹೇಗೋ ಇನ್ನೂ 3 ಡೇಸ್ ಟೈಮ್ ಸಿಕ್ಕಿದೆ ಅಂತ ರಿಲ್ಯಾಕ್ಸ್ ಆಗ್ತಾನೆ. ಅಜೇಶ್ನ ನೋಡಿ ಬ್ರೂನೋಗೆ ಇದ್ರೆ ಅಜೇಶ್ ಥರ ಇರಬೇಕು ಅನಿಸುತ್ತೆ. ಆವಾಗ ಅಜೇಶ್ ಮರಿಯೋ ನಂಬರ್ನ ಬ್ರೂನೋಯಿಂದ ತಗೊಂಡು ಮರಿಯೋಗೆ ಕಾಲ್ ಮಾಡಿ ನಾಳೆ ಸಂಜೆ ನಿಮ್ಮ ಸಿಗಡಿ ಫಾರ್ಮ್ಗೆ ಬರ್ತೀವಿ, ನಮ್ಮ ಹತ್ರ 2 ಬ್ರ್ಯಾಂಡೆಡ್ ಬಾಟಲ್ಸ್ ಇದ್ದಾವೆ, ಪಾರ್ಟಿ ಮಾಡೋಣ ಅಂತ ಹೇಳ್ತಾನೆ. ಮರಿಯೋ ಅದಕ್ಕೆ ಒಪ್ಕೋತಾನೆ. ನೆಕ್ಸ್ಟ್ ಡೇ ಅಜೇಶ್ ಬ್ರೂನೋ ಎಲ್ಲರೂ ಮರಿಯೋನ ಸಿಗಡಿ ಫಾರ್ಮ್ಗೆ ಹೋಗ್ತಾರೆ. ಎಲ್ಲರೂ ಪಾರ್ಟಿ ಶುರು ಮಾಡ್ತಾರೆ. ಅಜೇಶ್ ಚೆನ್ನಾಗಿ ಕುಡಿತಾ ಇರ್ತಾನೆ. ಆವಾಗ ಮರಿಯೋ ಜಾಸ್ತಿ ಕುಡಿಬೇಡಿ ಅಂತ ಅಜೇಶ್ಗೆ ಹೇಳ್ತಾನೆ. ಆವಾಗ ಅಜೇಶ್ ನಾನು ಎಷ್ಟೇ ಕುಡಿದ್ರು ನಾನು ಟೈಟಾಗಿ ತಪ್ಪಾಗಿ ಮಾತಾಡಲ್ಲ ಅಂತ ಹೇಳಿ ನೆಕ್ಸ್ಟ್ ಸೆಕೆಂಡ್ ಡೇ ಹೋಗಿ ಮರಿಯೋ ಕಾಲರ್ ಇಟ್ಕೊಂಡು ಬೈಯೋಕೆ ಶುರು ಮಾಡ್ತಾನೆ. ಅಜೇಶ್ ಫ್ರೆಂಡ್ಸ್ ಅವನ್ನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ. ಆವಾಗ ಬ್ರೂನೋ ಮರಿಯೋ ಹತ್ರ ಹೋಗಿ ಅಜೇಶ್ ಎಣ್ಣೆ ಇಟ್ಟಲ್ಲಿ ಈಗ ಮಾಡಿಬಿಟ್ಟಿದ್ದಾನೆ, ಅವನ್ನ ಕ್ಷಮಿಸಿ ಅಂತಾನೆ. ಅದಕ್ಕೆ ಮರಿಯೋ ಅವನೇ ಹೇಳಿದ್ದ ಅಲ್ವಾ ಅವನು ಎಷ್ಟೇ ಕುಡಿದ್ರು ಟೈಟ್ ಆಗಲ್ಲ ಅಂತ, ಅವನು ಬೇಕು ಅಂತಾನೆ ನನ್ನ ಕಾಲರ್ ಇಟ್ಕೊಂಡಿರೋದು, ಅವನು ನನ್ನ ಕಾಲರ್ ಯಾಕೆ ಇಟ್ಕೊಂಡ ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಗಬೇಕು, ಅವನು ಇನ್ನೂ ಈ ಊರು ಯಾಕೆ ಬಿಟ್ಟು ಹೋಗಿಲ್ಲ ಅಂತ ನಾನು ತಿಳ್ಕೋಬೇಕು, ನಾಳೆ ಬೆಳಗ್ಗೆ 3 ಗಂಟೆಗೆ ಟೀ ಅಂಗಡಿ ಹತ್ರ ಅವನ್ನ ಕರ್ಕೊಂಡು ಬಾ ಅಂತ ಬ್ರೂನೋಗೆ ಹೇಳ್ತಾನೆ. ಇವಾಗ ಮರಿಯೋಗೆ ಅಜೇಶ್ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ಮನೆಗೆ ಬಂದಾಗ ಅವನ ಹೆಂಡತಿ ಸ್ಟೆಫಿನ ಕರೆಸಿ ನಿನ್ನ ಕಸಿನ್ ಹೆಸರು ಏನು, ಅವನು ಯಾವ ಕಡೆ ಸಂಬಂಧ ಅಂತ ಕೇಳ್ತಾನೆ. ಆದರೆ ಸ್ಟೆಫಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ತಬ್ಬಿಬ್ಬಾಗ್ಬಿಡ್ತಾಳೆ. ಆವಾಗ ಮರಿಯೋ ನಿನಗೆ ಓದೋಕೆ ಬರೆಯೋಕ್ಕೆ ಬರುತ್ತೆ ಅಂದಿದ್ದೆ ಅಲ್ವಾ, ಓಡೋಗಿ ಒಂದು ಪೇಪರ್ ಮತ್ತು ಪೆನ್ನು ಜೊತೆಗೆ ನೀನು ಫೋನು ತೊಗೊಂಡು ಬಾ ಅಂತ ಹೇಳ್ತಾನೆ. ಪೇಪರಲ್ಲಿ ಅಜೇಶ್ ನಿನಗೆ ಹೇಗೆ ಸಂಬಂಧ ಅಂತ ಬರಿ ಅಂತಾನೆ. ಸ್ಟೆಫಿ ಬರೆದು ನನ್ನ 2ನೇ ಚಿಕ್ಕಮ್ಮನ ಗಂಡನ ತಂಗಿ ಮಗ ಅಂತ ಹೇಳ್ತಾಳೆ. ಆಮೇಲೆ ಮರಿಯೋ ಸ್ಟೆಫಿ ತಾಯಿಗೆ ಫೋನ್ ಮಾಡಿ ಅಜೇಶ್ ನಿಮಗೆ ಹೇಗೆ ಸಂಬಂಧ ಅಂತ ಕೇಳ್ತಾನೆ. ಅವಳು ಸ್ಟೆಫಿಗೆ ಗೊತ್ತು ಅವಳನ್ನೇ ಕೇಳಿ ಅಂತ ಕಾಲ್ ಕಟ್ ಮಾಡಿಬಿಡ್ತಾಳೆ. ಕಡೆಗೆ ಸ್ಟೆಫಿ ಅಜೇಶ್ ಹತ್ರ ಚಿನ್ನ ತಗೊಂಡಿರೋ ವಿಷಯನ ಒಪ್ಕೋತಾಳೆ. ಅದನ್ನ ಕೇಳಿ ಮರಿಯೋ ಸ್ಟೆಫಿಗೆ ಹೊಡೆಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ಮನೆಯವರೆಲ್ಲ ಮರಿಯೋನ ತಡಿತಾರೆ. ಈ ಕಡೆ ಅಜೇಶ್ ಮರಿಯೋನ ಮೀಟ್ ಹೋಗೋಕೆ ರೆಡಿ ಆಗ್ತಾನೆ. ಅವನ ಫ್ರೆಂಡ್ಸ್ ಎಲ್ಲರೂ ಎಣ್ಣೆ ಇಟ್ಟಲ್ಲಿ ಹಾಗೆಲ್ಲ ಆಯಿತು ಅಂತ ಹೇಳು ಅಂತಾನೆ. ಆದರೆ ಅಜೇಶ್ ಎಲ್ಲ ನಿಜ ಹೇಳಬೇಕು ಅಂತ ಅಂದ್ಕೊಂಡು ಬಂದಿರ್ತಾನೆ. ಟೀ ಅಂಗಡಿ ಹತ್ರ ಹೋಗ್ತಾನೆ. ಮರಿಯೋ ಅಜೇಶ್ನ ಯಾರು ಇಲ್ಲದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಜೇಶ್ ಮರಿಯೋ ಬಟ್ಟೆ ಇಟ್ಕೊಂಡಿದ್ದಕ್ಕೆ ಹೊಸ ಶರ್ಟ್ ತಂದಿರ್ತಾನೆ. ಅದನ್ನ ಮರಿಯೋಗೆ ಕೊಡ್ತಾನೆ. ಮರಿಯೋ ಅದನ್ನ ಬೆಂಕಿ ಹಚ್ಚಿ ಸುಟ್ಟಾಕ್ಬಿಡ್ತಾನೆ. ಮರಿಯೋಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಅಜೇಶ್ಗೆ ಗೊತ್ತಾಗಿ ನಿಮ್ಮ ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ, ನನಗೆ ಬೇಕಿರೋದು ನನ್ನ ಚಿನ್ನ ಅಷ್ಟೇ, ಅದನ್ನ ಕೊಟ್ಬಿಟ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತಾನೆ. ಆವಾಗ ಮರಿಯೋ ನಾನು ಅದನ್ನ ಕೊಡೋಕೆ ಆಗಲ್ಲ, ಸ್ಟೆಫಿ ಚಿನ್ನ ತರ್ತಾಳೆ ಅಂತಾನೆ ನಾನು ಅವಳನ್ನ ಮದುವೆ ಆಗಿದ್ದು, ಅದೇ ಚಿನ್ನದಲ್ಲಿ ನನ್ನ ಅಕ್ಕನ ಗಂಡನಿಗೆ ವರದಕ್ಷಿಣೆ ಕೊಡಬೇಕು, ನನ್ನ ತಂಗಿಗೆ ಮದುವೆ ಮಾಡಬೇಕು, ನೀನು ಏನೇ ಮಾಡಿದ್ರು ಆ ಚಿನ್ನನ ನೀನು ವಾಪಸ್ ತಗೊಂಡು ಹೋಗೋಕೆ ಆಗಲ್ಲ ಅಂತಾನೆ. ಆವಾಗ ಅಜೇಶ್ ನಾನು ಆ ಚಿನ್ನನ ತಗೊಂಡು ಓದೇ ಹೋಗ್ತೀನಿ ನೋಡ್ತಾ ಇರು ಅಂತಾನೆ. ಆವಾಗ ಮರಿಯೋಗೆ ಕೋಪ ಬಂದು ಅವನು ತಂದಿದ್ದ ಚಾಕುವಲ್ಲಿ ಅಜೇಶ್ ಹೊಟ್ಟೆಗೆ ಚುಚ್ಚಿ ಅಲ್ಲಿಂದ ಮನೆಗೆ ವಾಪಸ್ ಹೋಗ್ತಾನೆ. ಅಜೇಶ್ ಅಲ್ಲೇ ನೋವಲ್ಲಿ ಕೂತ್ಕೋತಾನೆ. ಮಾರಿಯೋ ಮನೆಗೆ ಹೋದಾಗ ಮರಿಯೋ ಅಜೇಶ್ಗೆ ಚಾಕುವಲ್ಲಿ ಚುಚ್ಚಿ ಬಂದಿದ್ದಾನೆ ಅಂತ ಸ್ಟೆಫಿಗೆ ಗೊತ್ತಾಗಿ ಇವಾಗ ಅವಳು ಮಾಡ್ತಿರೋದು ತಪ್ಪು ಅಂತ ಗೊತ್ತಾಗಿ ಹೇಗಾದ್ರೂ ಅಜೇಶ್ನ ಕಾಪಾಡಿ ಅವನಿಗೆ ಕೊಡಬೇಕಿರೋ ಚಿನ್ನನ ವಾಪಸ್ ಕೊಡಬೇಕು ಅಂತ ಅನ್ಕೋತಾಳೆ. ಮನೆ ಒಳಗೆ ಓಡೋಗಿ ಅಜೇಶ್ಗೆ ಮಾರಿಯೋ ಚಾಕುವಲ್ಲಿ ಚುಚ್ಚಿದ್ದಾನೆ ಅಂತ ಬ್ರೂನೋಗೆ ಕಾಲ್ ಮಾಡಿ ಹೇಳ್ತಾಳೆ. ಬೆಳಿಗ್ಗೆ ಬ್ರೂನೋ ಮಾರಿಯೋ ಮನೆಗೆ ಬಂದು ನಮ್ಮ ಮನೆಗೆ ಹುಷಾರಿಲ್ಲ, ಅವರು ಸ್ಟೆಫಿನ ನೋಡಲೇಬೇಕಂತೆ ಅಂತ ಸುಳ್ಳು ಹೇಳಿ ಸ್ಟೆಫಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇವಾಗ ಇವರು ಅಜೇಶ್ ಮನೆ ಹುಡಿಕೊಂಡು ಹೋಗ್ತಾರೆ. ಯಾಕಂದರೆ ಮರಿಯೋ ಚಾಕುವಲ್ಲಿ ಚುಚ್ಚಿದ ಮೇಲೆ ಅಜೇಶ್ಗೆ ಏನಾಯಿತು ಅಂತ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಬ್ರೂನೋ, ಬಾಸ್ಟಿನ್ ಮತ್ತು ಸ್ಟೆಫಿ ಅಜೇಶ್ ಮನೆನ ಹುಡಿಕೊಂಡು ಹೋಗ್ತಾರೆ. ಆದರೆ ಅಜೇಶ್ ಮನೆ ಬೀಗ ಹಾಕಿರುತ್ತೆ. ಅಜೇಶ್ನ ತಾಯಿ ಒಂದು ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಜೇಶ್ಗೆ ಒಬ್ಬಳು ತಂಗಿ ಕೂಡ ಇರ್ತಾಳೆ, ಅವಳು ಕೂಡ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಇವ್ರನ್ನ ನೋಡಿ ಸ್ಟೆಫಿಗೆ ಅಜೇಶ್ ಪಾಪ ಅನ್ಸೋಕೆ ಶುರು ಆಗುತ್ತೆ. ಬ್ರೂನೋ ಮತ್ತು ಶರ್ಮಾ ಟೀ ಅಂಗಡಿ ಹತ್ರ ಕೂಡ ಹೋಗಿ ನೋಡ್ತಾರೆ. ಅಲ್ಲಿ ಅಜೇಶ್ ಬೈಕ್ ಮಾತ್ರ ಇರುತ್ತೆ, ಅಜೇಶ್ ಇರಲ್ಲ. ಸ್ಟೆಫಿ ವಾಪಸ್ ಮರಿಯೋ ಮನೆಗೆ ಬರ್ತಾಳೆ. ಮರಿಯೋ ಚಿನ್ನ ಎಲ್ಲ ಎಲ್ಲಿಟ್ಟಿದ್ದಾನೆ ಅಂತ ಸ್ಟೆಫಿ ಹುಡುಕ್ತಾ ಇರ್ತಾಳೆ. ಆದರೆ ಬೀರು ಲಾಕ್ ಆಗಿರುತ್ತೆ. ಮರಿಯೋ ಕೀನ ದೇವ್ರ ಫೋಟೋದ ಮುಂದೆ ಇಡೋದನ್ನ ಸ್ಟೆಫಿ ನೋಡ್ತಾಳೆ. ಮನೇಲಿ ಯಾರೂ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ಸ್ಟೆಫಿ ಬೀರು ಓಪನ್ ಮಾಡಿ 12,000 ಚಿನ್ನ ತೊಗೊಂಡು ಹೋಗ್ತಿರ್ತಾಳೆ. ಅದನ್ನ ಮರಿಯೋ ತಂದೆ ನೋಡಿಬಿಡ್ತಾನೆ. ಆದರೆ ಅವನೇ ಸ್ಟೆಫಿಗೆ ಹೆಲ್ಪ್ ಮಾಡಿ ಬಸ್ ಸ್ಟಾಪ್ವರೆಗೂ ದೋಣಿಲಿ ಬಿಡ್ತಾನೆ.
ಸ್ಟೆಫಿ ಬಸ್ ಹತ್ತೋದನ್ನ ಮರಿಯೋ ಕಡೆ ಹುಡುಗರು ನೋಡಿ ಅವನಿಗೆ ವಿಷಯ ತಿಳಿಸ್ತಾರೆ. ಬಸ್ ಹೊರಡೋ ಮುಂಚೆನೆ ಮರಿಯೋ ಅಲ್ಲಿಗೆ ಬಂದು ಎಲ್ಲರ ಮುಂದೆ ಸ್ಟೆಫಿಗೆ ಹೊಡೆದು ಚಿನ್ನ ಕಿತ್ಕೊಂಡು ಅವಳನ್ನ ಮನೆಗೆ ಎಳ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮರಿಯೋ ಊರಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇರುತ್ತೆ. ಆ ಸ್ಪೋರ್ಟ್ಸಲ್ಲಿ ನೀರೊಳಗೆ ಇಳಿದು ಎಲ್ಲೋ ಟೇಪ್ ಕಟ್ಟಿರೋ ಬಾತುಕೋಳಿ ಹಿಡಿಬೇಕು. 2 ವರ್ಷದಿಂದ ಮರಿಯೋ ಗೆಲ್ತಿರ್ತಾನೆ. ಮ್ಯಾಚ್ ಶುರು ಆಗುತ್ತೆ. ಮರಿಯೋ ಬಾತುಕೋಳಿ ಹಿಡಿಯೋಕೆ ಟ್ರೈ ಮಾಡ್ತಾ ಇರ್ತಾನೆ. ನೋಡಿದ್ರೆ ಮುಂದೆ ಅಜೇಶ್ ಬಂದು ಮರಿಯೋಗೆ ಬೂ ಮಾಡೋಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ಮರಿಯೋ ಮ್ಯಾಚ್ ಬಿಟ್ಟು ನೀರಿಂದ ಮೇಲೆ ಬಂದು ಅಜೇಶ್ಗೆ ಮತ್ತೆ ವಾರ್ನಿಂಗ್ ಕೊಡೋಕೆ ಶುರು ಮಾಡ್ತಾನೆ. ಆದರೆ ಅಜೇಶ್ ಆ ವಾರ್ನಿಂಗ್ ಎಲ್ಲ ಕೇರೆ ಮಾಡಲ್ಲ. ಅಷ್ಟರಲ್ಲಿ ಬೇರೊಬ್ಬ ಮ್ಯಾಚ್ನ ಗೆದ್ದುಬಿಡ್ತಾನೆ. ಇದರಿಂದ ಮರಿಯೋಗೆ ಇನ್ನೂ ಹುರಿದೋಗುತ್ತೆ. ಆಮೇಲೆ ಅಜೇಶ್ ಹೋಗಿ ಸ್ಟೆಫಿನ ಮೀಟ್ ಮಾಡ್ತಾನೆ. ಸ್ಟೆಫಿ ಅಜೇಶ್ಗೆ ಮರಿಯೋ ಚಿನ್ನನ ಬೀರುವಲ್ಲಿ ಇಟ್ಟಿದ್ದಾನೆ, ಅದರ ಕೀ ಎಲ್ಲಿರುತ್ತೆ ಅಂತ ನನಗೆ ಗೊತ್ತು, ನೀನು ಬಂದು ಚಿನ್ನ ಎತ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆದರೆ ಅಜೇಶ್ ಕಳ್ತನ ಮಾಡಲ್ಲ ಅಂದಾಗ ಮತ್ತೆ ಸ್ಟೆಫಿ ಅಜೇಶ್ಗೆ ಮರಿಯೋ ತಂಗಿಗೆ ನಿನ್ ಕಂಡ್ರೆ ಇಷ್ಟ, ಅವಳನ್ನ ಮದುವೆ ಆಗ್ಬಿಡು, ಅವಾಗ ಚಿನ್ನ ಎಲ್ಲ ನಿನಗೆ ಸಿಗುತ್ತೆ ಅಂತಾಳೆ. ಅದಕ್ಕೆ ಅಜೇಶ್ ಆಗಿದ್ರೆ ನಿಮ್ಮ ಅಣ್ಣಂಗೆ ಆ ಹುಡುಗಿನ ಮದುವೆ ಮಾಡಿಸು ಅಂತ ಉಲ್ಟಾ ಹೇಳಿ ನನಗೆ ಚಿನ್ನನ ಹೇಗೆ ತೊಗೊಂಡೋಗ್ಬೇಕು ಅಂತ ಗೊತ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಊರಲ್ಲಿ ಹಬ್ಬ ಇರುತ್ತೆ. ಮರಿಯೋ ಸ್ಟೆಫಿಗೆ ಎಲ್ಲ ಚಿನ್ನ ಹಾಕೊಳ್ಳೋಕೆ ಹೇಳ್ತಾನೆ. ಆದರೆ ಸ್ಟೆಫಿ ಬರೀ 13,000 ಮಾತ್ರ ಹಾಕೊಂಡು ಇನ್ನು 12,000 ಚಿನ್ನ ನಂದಲ್ಲ, ಅದು ಅಜೇಶ್ದು, ಆ ಚಿನ್ನಕ್ಕೆ ರಕ್ತ ಅಂಟ್ಕೊಂಡಿದೆ, ಅದನ್ನ ನಾನು ಹಾಕೊಳ್ಳಲ್ಲ ಅಂತಾಳೆ. ಆಮೇಲೆ ಎಲ್ಲರೂ ಹಬ್ಬಕ್ಕೆ ಅಂತ ಚರ್ಚ್ಗೆ ಹೋಗ್ತಾರೆ. ಅಲ್ಲಿಗೂ ಅಜೇಶ್ ಬಂದಿರ್ತಾನೆ. ಅದಕ್ಕೆ ಮರಿಯೋ ಅವನ ಕಡೆ ಹುಡುಗರಿಗೆ ಸ್ಟೆಫಿ ಮೇಲೆ ಕಣ್ಣಿಡಿ ಅಂತ ಹೇಳ್ತಾನೆ. 12,000 ಚಿನ್ನನ ಮನೇಲಿ ಇಟ್ಟರೆ ಅಜೇಶ್ ಹೋಗಿ ಎತ್ಕೊಬಿಡ್ತಾನೆ ಅಂತ ಮರಿಯೋ ಆ ಚಿನ್ನನ ಅವನ ಚಡ್ಡಿ ಜೋಬಲ್ಲಿ ಇಟ್ಕೊಂಡಿರ್ತಾನೆ. ಅದು ಅಜೇಶ್ಗೆ ಗೊತ್ತಾಗುತ್ತೆ. ಎಲ್ಲ ಹಬ್ಬದ ಬ್ಯುಸಿಯಲ್ಲಿದ್ದಾಗ ಅಜೇಶ್ ಮರಿಯೋ ಸೀಗಡಿ ಫಾರ್ಮ್ಗೆ ಹೋಗಿ ಮರಿಯೋಗೆ ಕಾಲ್ ಮಾಡಿ ಚಿನ್ನ ತಂದು ಕೊಡಲಿಲ್ಲ ಅಂದರೆ ಎಲ್ಲ ಸೀಗಡಿನ ನದಿಗೆ ಬಿಟ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಅದಕ್ಕೆ ಮರಿಯೋ ಓಡೋಗಿ ಆ ಚಿನ್ನನ ಅಜೇಶ್ ಬಳಿಗೆ ಎಸ್ದು ಸೀಗಡಿ ಫಾರ್ಮ್ದು ಡೋರ್ ಕ್ಲೋಸ್ ಮಾಡ್ತಾನೆ. ಅಜೇಶ್ ಚಿನ್ನ ಎತ್ಕೊಂಡು ಓಡೋಗ್ತಾನೆ. ಮರಿಯೋ ಅಜೇಶ್ನ ಹಿಡ್ಕೊಂಡು ಹೊಡೆಯೋಕೆ ಶುರು ಮಾಡ್ತಾನೆ. ಇಬ್ಬರು ಮಧ್ಯ ಸ್ವಲ್ಪ ಹೊತ್ತು ಫೈಟ್ ಆಗುತ್ತೆ. ಅಜೇಶ್ ಪ್ಲಾನ್ ಮಾಡಿ ಮರಿಯೋ ಫಾರ್ಮಲ್ಲೇ ಇದ್ದ ಒಂದು ಮಷೀನ್ಗೆ ಮರಿಯೋ ಕೈ ಸಿಕ್ಕಾಕೊಳ್ಳೋ ರೀತಿ ಮಾಡಿ ಅವನ ಚಿನ್ನ ತಗೊಂಡು ಹೋಗ್ಬಿಡ್ತಾನೆ. ಆವಾಗ ಅಲ್ಲಿಗೆ ಮರಿಯೋ ಕಡೆ ಹುಡುಗರು ಬರ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬ್ರೂನೋ ಬಂದು ಅವ್ರನ್ನ ನಾನು ನೋಡ್ಕೋತೀನಿ, ಇಲ್ಲಿಂದ ನೀನು ಹೋಗು ಅಂತ ಅಜೇಶ್ಗೆ ಹೇಳ್ತಾನೆ. ಅಜೇಶ್ ಚಿನ್ನ ತಗೊಂಡು ಚರ್ಚ್ ಹತ್ರ ಬರ್ತಾನೆ. ಅಲ್ಲಿ ಸ್ಟೆಫಿ ಅಜೇಶ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಜೇಶ್ ಅವಳಿಗೆ ಅಲ್ಲಿ ವೆಯ್ಟ್ ಮಾಡೋಕೆ ಹೇಳಿರ್ತಾನೆ. ಅಲ್ಲಿ ಸ್ಟೆಫಿ ಚಿನ್ನ ಇಲ್ಲದೆ ವಾಪಸ್ ಮರಿಯೋ ಹತ್ರ ಹೋದರೆ ಹೊಡೆದು ಸಾಯಿಸ್ಬಿಡ್ತಾನೆ ಅಂತಾಳೆ. ಮತ್ತೆ ಅವಳು ಬೇರೆ ಊರಿಗೆ ಹೋಗೋದಾಗಿ ಹೇಳ್ತಾಳೆ. ಆವಾಗ ಅಜೇಶ್ ಕೊಲ್ಲಂಗೆ ವಾಪಸ್ ಹೋಗೋದಾದರೆ ನಾನು ಅದೇ ಕಡೆ ಹೋಗ್ತಿದ್ದೀನಿ, ನನ್ನ ಜೊತೆ ಬನ್ನಿ ಅಂತ ಹೇಳ್ತಾ ದೋಣಿಲಿ ಹೋಗೋವಾಗ ಅಜೇಶ್ ಸ್ಟೆಫಿ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಅಲ್ಲಿ ನಮಗೆ ಗೊತ್ತಾಗೋದು ಅಜೇಶ್ ಮತ್ತು ಸ್ಟೆಫಿಗೆ ಪರಸ್ಪರ ಪ್ರೀತಿ ಇದೆ ಅಂತ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಮ್ಮ ಕಂಟೆಂಟ್ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.